ಮೆಂತ್ಯೆ ಸೊಪ್ಪು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ಈ ಹಸಿರು ತರಕಾರಿ ಎಲ್ರಿಗೂ ಚಿರಪರಿಚಿತವೇ. ಇಂತಹ ಮೆಂತ್ಯೆ ಸೊಪ್ಪನ್ನು ಸಕ್ಕರೆ ಕಾಯಿಲೆ ಇರುವವರಿಗೆ ಸೇವನೆ ಮಾಡಲು ಸಾಕಷ್ಟು ಸಲಹೆಯನ್ನು ನೀಡುತ್ತಾರೆ. ಅಂತಹ ಮೆಂತ್ಯೆ ಸೊಪ್ಪನ್ನು ಮನೆಯಂಗಳದಲ್ಲಿ ಬೆಳೆದ ಒಂದು ಬಗೆ. ಒಣಗಿದ ನೆಲವನ್ನು ನೀರಿನಿಂದ ಹದಗೊಳಿಸಿಕೊಂಡು ಬಿತ್ತನೆಗೆ ಸಿದ್ಧಗೊಳಿಸಬೇಕು. ಅನಂತರ ಚಿಕ್ಕ ಚಿಕ್ಕ ಲೈನ್ಗಳನ್ನಾಗಿ ಎಳೆದುಕೊಂಡು ಅದರಲ್ಲಿ ಮೆಂತ್ಯ ಕಾಳುಗಳನ್ನು ನಾವು ಬಿತ್ತನೆ ಮಾಡಬೇಕು. ಅದಾದ ನಂತರ ಮಣ್ಣಿನಿಂದ ಸಂಪೂರ್ಣವಾಗಿ ಬಿತ್ತನೆ ಮಾಡಿದ ಭಾಗವನ್ನು ಮಣ್ಣಿನಿಂದ ಮುಚ್ಚಬೇಕು. ಮುಂದೆ 2-3 ದಿನಗಳಲ್ಲಿ ಮೆಂತ್ಯಕಾಳು ಮೊಳಕೆ ಹೊಡೆದು ಭೂಮಿಯ ಮೇಲ್ಪದರದಲ್ಲಿ ಗೋಚರವಾಗುತ್ತದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಸಾಕಷ್ಟು ಖಿನ್ನತೆಗೆ ಒಳಗಾಗುತ್ತಿರುವಂತಹ ಮಕ್ಕಳಿಗೆ ಇದೊಂದು ಉತ್ತಮ ಚಟುವಟಿಕೆಯಲ್ಲವೇ? ಸ್ವತಃ ಮಕ್ಕಳಿಗೆ ಈ ರೀತಿಯ ಬಿತ್ತನೆ ಕೆಲಸವನ್ನು ಮಾಡಿಸುವುದರಿಂದ ಆ ಮಕ್ಕಳ ಮನಸ್ಸು ಸಹ ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗುವಂತಾಗಿ ಮೊಬೈಲ್ ಬಳಕೆಯ ಒಂದು ವ್ಯಸನ ಕಡಿಮೆಯಾಗಬಹುದು ಎಂಬುದು ನನ್ನ ಅನಿಸಿಕೆ. ಒಮ್ಮೆ ಪ್ರಯತ್ನಿಸಿ ನೋಡಿ.